ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಂತರ ಭಾರತ ಬದಲಾಗ್ತಾ ಇದೆಯಾ? ತನ್ನ ಅಕ್ಕಪಕ್ಕದ ದೇಶಗಳ ಜೊತೆಗಿನ ವರ್ತನೆ ಹಾಗೂ ಟರ್ಕಿ ಚೈನಾಗಳ ಜೊತೆಗಿನ ಭಾರತದ ಸಂಬಂಧಗಳಲ್ಲಿ ಬರ್ತಾ ಇರೋ ಬದಲಾವಣೆಗಳು ಭಾರತವನ್ನ ಆಪರೇಷನ್ ಸಿಂಧೂರ್ ಸ್ವಲ್ಪ ಮಟ್ಟಿಗೆ ಬದಲಾಯಿಸಿದೆ ಅಂತ ಅನ್ನಿಸದೇ ಇರುವುದಿಲ್ಲ. ಪೆಹಲ್ಗಾಮ್ ಮೇಲೆ ದಾಳಿ ಮಾಡಿದ ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ ಭಾರತ ಆಪರೇಷನ್ ಸಿಂಧೂರ್ ಅನ್ನು ಮಾಡಿತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ ಟರ್ಕಿಗೆ ಈಗ ಭಾರತ ಒಂದರ ಹಿಂದೊಂದು ಶಾಕ್ ಅನ್ನು ಕೊಡ್ತಾ ಇದೆ. ಭಾರತದ ಪ್ರವಾಸೋದ್ಯಮ ಕಂಪನಿಗಳು ಟರ್ಕಿಗೆ ಬುಕಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ವು. ಬಾಯ್ಕಾಟ್ ಟರ್ಕಿ ಶುರುವಾಯಿತು. ಭಾರತದ ಏರ್ಪೋರ್ಟುಗಳಲ್ಲಿ ಟರ್ಕಿ ಸಂಸ್ಥೆಗೆ ಕೊಡಲಾಗಿದ್ದ ಕಾಂಟ್ರಾಕ್ಟ್ ಅನ್ನು ರದ್ದು ಮಾಡಲಾಯಿತು. ಭಾರತದ ವಾಯುಯಾನ ಕಂಪನಿಗಳಿಗೆ ಟರ್ಕಿಯ ಜೊತೆಗಿನ ಪಾಲುದಾರಿಕೆಯನ್ನು ರದ್ದು ಮಾಡಿಕೊಳ್ಳೋದಕ್ಕೆ ತಿಳಿಸಲಾಯಿತು. ಮುಂಬೈ ಮಹಾನಗರ ಪಾಲಿಕೆಯಂತಹ ಸಂಸ್ಥೆಗಳು ಟರ್ಕಿಯ ತಂತ್ರಜ್ಞಾನ ಬಳಕೆಯನ್ನು ನಿಲ್ಲಿಸುವ ನಿರ್ಧಾರವನ್ನು ಮಾಡಿದ್ವು. ಈಗ ಟರ್ಕಿಯ ಶತ್ರು ಅಂತಲೂ ಟರ್ಕಿಯ ಕಾರಣಕ್ಕೆ ಸಮಸ್ಯೆ ಎಲ್ಲಿದೆ ಅಂತಲೂ ಹೇಳಲಾಗುವ ದೇಶವೊಂದಕ್ಕೆ ಭಾರತದ ಪ್ರಧಾನಿ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿನ ವಿವಾದಿತ ಭೂಪ್ರದೇಶಕ್ಕೆ ಭೇಟಿ ಕೊಡೋ ಮೂಲಕ ನೀವು ಕಾಶ್ಮೀರದ ವಿಷಯಕ್ಕೆ ಕೈ ಹಾಕಿದರೆ ನಾವು ನಿಮ್ಮ ವೀಕ್ ಪಾಯಿಂಟ್ಗಳನ್ನು ಅದುಮ್ತೀವಿ ಅನ್ನೋ ಸಂದೇಶವನ್ನು ಭಾರತ ಟರ್ಕಿಗೆ ಕೊಡ್ತಾ ಇದೆ. ಹಾಗಾದರೆ ಭಾರತದ ಪ್ರಧಾನಿಯ ಪ್ರವಾಸ ಎಲ್ಲಿಗೆ? ಅದರ ಮಹತ್ವ ಏನು? ಟರ್ಕಿ ಹಾಗೂ ಆ ದೇಶದ ನಡುವೆ ಇರೋ ಸಮಸ್ಯೆಗಳೇನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಕೆನಡಾದಲ್ಲಿ ನಡೀತಾ ಇರುವ G7 ಸಮ್ಮೇಳನದಲ್ಲಿ ಭಾಗಿಯಾಗೋದಕ್ಕೆ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಸೈಪ್ರಸ್ಗೆ ಕೂಡ ಪ್ರಧಾನಿ ಮೋದಿ ಭೇಟಿ ಕೊಟ್ಟಿದ್ದಾರೆ. ಸೈಪ್ರಸ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದ್ವೀಪ ರಾಷ್ಟ್ರ. ಸೈಪ್ರಸ್ ಅನ್ನೋದು ಟರ್ಕಿಯ ಒಂದು ವೀಕ್ ಪಾಯಿಂಟ್ ಕೂಡ. ಈ ಪುಟ್ಟ ದ್ವೀಪ ರಾಷ್ಟ್ರ ಇವತ್ತು ಎರಡು ಭಾಗಗಳಾಗಿದೆ. ಇದರ ಉತ್ತರ ಭಾಗವನ್ನು ಟರ್ಕಿ ಆಕ್ರಮಿಸಿಕೊಂಡಿದೆ. ಅದನ್ನು ಸ್ವತಂತ್ರ ದೇಶ ಅಂತ ಟರ್ಕಿ ಹೇಳುತ್ತೆ. ಟರ್ಕಿಶ್ ರಿಪಬ್ಲಿಕ್ ಆಫ್ ಸೈಪ್ರಸ್ ಅಂತ ಅದಕ್ಕೆ ನಾಮಕರಣ ಮಾಡಲಾಗಿದೆ ಮತ್ತು ಟರ್ಕಿ ಮಾತ್ರ ಅದಕ್ಕೆ ಮಾನ್ಯತೆಯನ್ನು ಕೂಡ ಕೊಟ್ಟಿದೆ. ಇನ್ನು ದಕ್ಷಿಣ ಭಾಗದಲ್ಲಿನ ಸೈಪ್ರಸ್ ವಿಶ್ವಮಾನ್ಯತೆಯನ್ನ ಪಡೆದ ಸೈಪ್ರಸ್. ಇದು ಯುರೋಪಿಯನ್ ಯೂನಿಯನ್ನ ಭಾಗ ಕೂಡ. ಈ ಎರಡೂ ಸೈಪ್ರಸ್ಗಳ ನಡುವಿನ ಭೂಪ್ರದೇಶವನ್ನು ಬಫರ್ ಝೋನ್ ಅಂತ ಗುರುತಿಸ್ತಾರೆ. ಎರಡೂ ಸೈಪ್ರಸ್ಗಳ ನಡುವೆ ವಿಶ್ವಸಂಸ್ಥೆಯ ಭದ್ರತಾ ಪಡೆಗಳಿವೆ. ನಡುವಿನ ಈ ಭಾಗವನ್ನು ಡಿಮಿಲಿಟರೈಸ್ಡ್ ಝೋನ್ ಮಾಡಿದ್ದಾರೆ. ಈಗ ಅಲ್ಲಿಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಟರ್ಕಿಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಿಮಗೆ ಗೊತ್ತಲ್ಲ, ಟರ್ಕಿ ಅನ್ನೋದು ಪಾಕಿಸ್ತಾನದ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಕೊಂಡಿರೋ ದೇಶ. ಭಾರತ ಟರ್ಕಿಯ ಸಾಕಷ್ಟು ಸಂಕಷ್ಟದ ಸಮಯಗಳಲ್ಲಿ ಸಹಾಯವನ್ನು ಮಾಡಿದೆ. ಇಷ್ಟಾದರೂ ಕೂಡ ಆಟೋಮನ್ನರ ಕಾಲದಲ್ಲಿ ಆಟೋಮನ್ ಸಾಮ್ರಾಜ್ಯದ ನಾಶಕ್ಕೆ ಬ್ರಿಟಿಷರ ಜೊತೆ ಸೇರಿ ಕೆಲಸ ಮಾಡಿದ್ದು ಭಾರತೀಯ ಸೈನಿಕರು ಅನ್ನೋ ಸಿಟ್ಟು ಟರ್ಕಿಗಿದೆ. ಜೊತೆಗೆ ಇಸ್ಲಾಮಿನ ಕಾರಣಕ್ಕೆ ಮತಾಂಧತೆಯಿಂದ ಉಂಟಾದ ಭಾರತ ವಿರೋಧಿ ಭಾವನೆಗಳು ಇವತ್ತಿನ ಟರ್ಕಿಯ ಆಡಳಿತವನ್ನು ಆಳ್ತಾ ಇವೆ. ಹೀಗಾಗಿ ಎರ್ಡೋಗನ್ ಮತ್ತು ಆತನ ಕಟ್ಟರ್ಪಂಥೀಯ ಟರ್ಕಿಶ್ ಅನುಯಾಯಿಗಳು ಭಾರತವನ್ನು ವಿರೋಧಿಸ್ತಾರೆ, ಪಾಕಿಸ್ತಾನವನ್ನು ಪ್ರೀತಿಸ್ತಾರೆ. ಟರ್ಕಿಯ ಎರ್ಡೋಗನ್ ತನ್ನನ್ನು ತಾನು ಸಮಸ್ತ ಮುಸ್ಲಿಮರ ಪಾಲಿನ ಖಲೀಫಾ ಅಂತ ತಾನೇ ಭಾವಿಸಿರೋದ್ರಿಂದ ಕಾಶ್ಮೀರದಲ್ಲಿ ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ, ಭಾರತ ಅಲ್ಲಿನ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಅಂತೆಲ್ಲ ಆಗಾಗ ನಾಲಿಗೆ ಹರಿಬಿಡ್ತಾ ಇರ್ತಾನೆ. ಆದರೆ ಇವತ್ತು ನಿಜವಾಗ್ಲೂ ಮುಸ್ಲಿಮರ ಮೇಲೆ ಜಗತ್ತಲ್ಲಿ ದಬ್ಬಾಳಿಕೆ ಅಂತ ನಡೀತಿರೋದು ಚೈನಾದ ಉಯ್ಗರ್ ಪ್ರಾಂತದಲ್ಲಿ. ಅದರಲ್ಲೂ ಅಲ್ಲಿ ಚೈನಾ ಸರ್ಕಾರದಿಂದ ತುಳಿತಕ್ಕೊಳಗಾಗ್ತಾ ಇರೋದು ಟರ್ಕಿಶ್ ಮುಸ್ಲಿಮರು. ಆದರೂ ಕೂಡ ಟರ್ಕಿಯ ಎರ್ಡೋಗನ್ನಿಗೆ ಆ ಬಗ್ಗೆ ಮಾತಾಡೋದಕ್ಕೆ ಬಾಯಿಲ್ಲ. ಇನ್ನು ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡ್ತು. ಟರ್ಕಿಯ ಡ್ರೋನ್ಗಳು ಭಾರತದ ಮೇಲೆ ದಾಳಿ ಮಾಡಿದ್ವು. ಭಾರತದ ಪ್ರತಿ ದಾಳಿಯಲ್ಲಿ ಪಾಕಿಸ್ತಾನದಲ್ಲಿ ಡ್ರೋನ್ ಲಾಂಚಿಂಗ್ ಸೆಂಟರ್ ಅನ್ನ ನಿರ್ವಹಣೆ ಮಾಡ್ತಾ ಇದ್ದ ಒಂದಷ್ಟು ಟರ್ಕಿ ಸೈನಿಕರು ಕೂಡ ಸಾವಿಗೀಡಾದ್ರು. ಇಲ್ಲಿ ಟರ್ಕಿ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಬೆಂಬಲ ಕೊಟ್ಟ ನಂತರ ಭಾರತ ಈ ಖಲೀಫಾನಿಗೊಂದಷ್ಟು ಪಾಠಗಳನ್ನು ಕಲಿಸಬೇಕಲ್ಲ, ಅದಕ್ಕಾಗಿ ಟರ್ಕಿಯ ಮೇಲೆ ಭಾರತ ಒಂದಷ್ಟು ನಿರ್ಬಂಧಗಳನ್ನು ಹೇರಿದೆ. ಅದರ ಜೊತೆಗೆ ಈಗ ಸೈಪ್ರಸ್ಸಲ್ಲಿ ಭಾರತ ತನ್ನ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಕೂಡ ಶುರು ಮಾಡಿದೆ. ಹೀಗಾಗಿ ಭಾರತದ ಪ್ರಧಾನಿಯ ಸೈಪ್ರಸ್ ಭೇಟಿ ಅನ್ನೋದು ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಗೆಳೆಯರೆ, ಸೈಪ್ರಸ್ ಅನ್ನೋದು ತುಂಬಾ ದೊಡ್ಡ ದೇಶ ಏನಲ್ಲ. ಇದು 9,251 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಹೊಂದಿರುವ ಸುಮಾರು 13 ಲಕ್ಷ ಜನ ವಾಸ ಮಾಡುವ ಒಂದು ದ್ವೀಪ ರಾಷ್ಟ್ರ. ಈ 13 ಲಕ್ಷದ ಪೈಕಿ ಗ್ರೀಕ್ ಸೈಪ್ರಟಿಸ್ ಸಂಖ್ಯೆ 80%ರಷ್ಟಿದೆ. ಟರ್ಕಿಶ್ ಸೈಪ್ರಟಿಸ್ 18%ನಷ್ಟಿದ್ದಾರೆ. ಈ ಸೈಪ್ರಸ್ನ ದುರಂತ ಏನು ಅಂದ್ರೆ, ಇದು ಕೂಡ ಒಂದು ಕಾಲಕ್ಕೆ ಬ್ರಿಟಿಷರ ಆಡಳಿತದಲ್ಲಿತ್ತು. 1960ರಲ್ಲಿ ಈ ನೆಲಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆದರೆ ಸೈಪ್ರಸ್ ಅನ್ನು ಆಳುವಾಗ ಬ್ರಿಟಿಷರು ಜಗತ್ತಿನ ನಾನಾ ದೇಶಗಳಲ್ಲಿ ಏನೆಲ್ಲ ಮಾಡಿದರೋ ಅದನ್ನೇ ಇಲ್ಲಿ ಕೂಡ ಮಾಡಿದರು. ಇಲ್ಲಿನ ಎರಡು ಜನಾಂಗಗಳು ಅಂದರೆ ಗ್ರೀಕ್ ಮೂಲದ ಜನಾಂಗ ಹಾಗೂ
ಟರ್ಕಿ ಮೂಲದ ಜನಾಂಗ ಏನಿತ್ತು ಆ ಎರಡೂ ಜನಾಂಗಗಳ ನಡುವೆ ಕಿಚ್ಚು ಹಚ್ಚುವ ಕೆಲಸ ಬ್ರಿಟಿಷರಿಂದ ನಡೀತು. ಗೆಳೆಯರೆ, ನಾನು ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಗ್ರೀಕ್ ಮೂಲದ ಮತ್ತು ಟರ್ಕಿಶ್ ಮೂಲದ ಎರಡು ಜನಾಂಗಗಳಿವೆ. ಗ್ರೀಕ್ ಸೈಪ್ರಟಿಸ್ ಅಥವಾ ಗ್ರೀಕ್ ಮೂಲದ ಸೈಪ್ರಸ್ ಜನ ಏನಿದ್ದಾರೆ ಅವರನ್ನ ಗ್ರೀಕೋ ಸೈಪ್ರಟಿಸ್ ಅಂತ ಕರೀತಾರೆ. ಈ ಭಾಗದಲ್ಲಿ ಅವರು ಬಹುಸಂಖ್ಯಾತರು. ಈ ಗ್ರೀಕ್ ಮೂಲದ ಸೈಪ್ರಟಿಸ್ ಜನ ಕ್ರೈಸ್ತ ಮತಾವಲಂಬಿಗಳಾಗಿದ್ದಾರೆ. ಆದರೆ ಇನ್ನೂ ಒಂದು ವರ್ಗ ಇದೆ ನೋಡಿ, ಅವರು ತಮ್ಮನ್ನ ಟರ್ಕಿ ಮೂಲದ ಸೈಪ್ರಸ್ಗಳು ಅಂತ ಕರ್ಕೋತಾರೆ. ಅವರು ಇಸ್ಲಾಮಿನ ಅನುಯಾಯಿಗಳು. ಈ ಎರಡೂ ಜನಾಂಗಗಳ ನಡುವೆ ಹಸಿ ಹುಲ್ಲು ಕೂಡ ಧಗ್ಗಂತ ಉರಿಯುವ ವಾತಾವರಣ. ಇನ್ನು 1974ರ ಹೊತ್ತಿಗೆ ಗ್ರೀಕ್ ಮೂಲದ ಸೈಪ್ರಟಿಸ್ ಇಡೀ ಭೂಭಾಗವನ್ನ ಗ್ರೀಸ್ ಜೊತೆ ವಿಲೀನ ಮಾಡಿಕೊಳ್ಳೋ ಬಗ್ಗೆ ಚರ್ಚೆಗಳನ್ನ ಶುರು ಮಾಡಿದ್ರು. ಅದಕ್ಕೆ ಗ್ರೀಸ್ನ ಸೇನೆ ಕೂಡ ಒಪ್ಕೊಳ್ತು. ಯಾವಾಗ ಇಲ್ಲಿ ಗ್ರೀಕರು ಸೈಪ್ರಸ್ ಅನ್ನ ತಮ್ಮಲ್ಲಿ ವಿಲೀನ ಮಾಡ್ಕೋತಾರೆ ಅನ್ನೋದು ಗೊತ್ತಾಯ್ತು, ಟರ್ಕಿ ಈ ಸಂಘರ್ಷದಲ್ಲಿ ಎಂಟರ್ ಆಯ್ತು. ಅವರು ಪೂರ್ವ ಹಾಗೂ ಉತ್ತರ ಭಾಗದ ಸೈಪ್ರಸ್ಗೆ ತಮ್ಮ ಸೈನ್ಯವನ್ನ ನುಗ್ಗಿಸಿದ್ರು. ಈ ಭೂಭಾಗವನ್ನ ತಮ್ಮ ವಶಕ್ಕೆ ತಗೊಂಡು ಬಿಟ್ರು. ಹೀಗಾಗಿ ಅಲ್ಲಿಗ ಎರಡು ಸೈಪ್ರಸ್ಗಳಿವೆ. ದಕ್ಷಿಣ ಭಾಗದಲ್ಲಿ ಆಡಳಿತ ಮಾಡ್ತಾ ಇರೋ ಸೈಪ್ರಸ್ಗೆ ವಿಶ್ವ ಮಾನ್ಯತೆ ಇದೆ. ಪೂರ್ವ ಭಾಗದಲ್ಲಿರೋದು ಟರ್ಕಿಶ್ ರಿಪಬ್ಲಿಕ್ ಆಫ್ ಸೈಪ್ರಸ್ ಅಂತ ಕರೆಸ್ಕೊಳ್ಳುತ್ತೆ. ಅದು ಟರ್ಕಿಯ ಅಧೀನದಲ್ಲಿದೆ. ಈ ವಿವಾದ ಈಗ ವಿಶ್ವಸಂಸ್ಥೆಯ ಅಂಗಳದಲ್ಲಿದೆ. ಇಲ್ಲಿ ಯಾವಾಗ ಟರ್ಕಿ ವಿಶ್ವಸಂಸ್ಥೆ ಮತ್ತು ವಿಶ್ವದ ನಾನಾ ವೇದಿಕೆಗಳಲ್ಲಿ ಕಾಶ್ಮೀರದ ಬಗ್ಗೆ ನಾಲಿಗೆ ಹೊರಚಾಚೋದನ್ನ ಹೆಚ್ಚು ಮಾಡ್ತಾ ಹೋಯ್ತೋ, ಅದಾದ ನಂತರ ಭಾರತ ಕೂಡ ಸೈಪ್ರಸ್ ಮತ್ತು ಗ್ರೀಸ್ ಜೊತೆಗಿನ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ತಾ ಹೋಯ್ತು. ಗ್ರೀಸ್ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿ ಗ್ರೀಸ್ಗೆ ಟರ್ಕಿಯ ಜೊತೆ ನಾನಾ ಕಾರಣಗಳಿಂದ ಸಮಸ್ಯೆಗಳಿವೆ. ಸೈಪ್ರಸ್ ಅಲ್ಲಿ ಇವರಿಬ್ಬರ ನಡುವೆ ಜಗಳಗಳಿವೆ. ಏಜಿಯನ್ ಸಮುದ್ರದಲ್ಲಿ ಟರ್ಕಿ ಹಾಗೂ ಗ್ರೀಸ್ ನಡುವೆ ಒಂದಷ್ಟು ಜಲಗಡಿಯ ಸಮಸ್ಯೆಗಳಿವೆ. ಗ್ರೀಸ್ಗೆ ಸೇರಿದ ಜಲಪ್ರದೇಶದಲ್ಲಿ ಟರ್ಕಿ ಮೀನುಗಾರಿಕೆಯನ್ನ ಮಾಡುತ್ತೆ. ಅಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಹುಡುಕುವ ಮತ್ತು ತೆಗೆಯುವ ಕೆಲಸವನ್ನ ಟರ್ಕಿ ಮಾಡ್ತಾ ಇದೆ. ಹೀಗಾಗಿ ಗ್ರೀಸ್ ಮತ್ತು ಸೈಪ್ರಸ್ಗಳ ಜೊತೆ ಈ ಭಾಗದಲ್ಲಿ ಟರ್ಕಿಗೆ ಸಾಕಷ್ಟು ಸಮಸ್ಯೆಗಳಿವೆ. ಸೊ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದಲ್ಲಿ ಟರ್ಕಿ ಪಾಕಿಸ್ತಾನವನ್ನ ಬೆಂಬಲಿಸುತ್ತೆ ಅನ್ನೋದಾದ್ರೆ, ಭಾರತ ಸೈಪ್ರಸ್ ಮತ್ತು ಗ್ರೀಸ್ಗಳಿಗೆ ಯಾಕೆ ಬೆಂಬಲವಾಗಿ ನಿಂತ್ಕೋಬಾರದು? ಈಗ ಅದೇ ಕೆಲಸವನ್ನ ಭಾರತ ಅಲ್ಲಿ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಪರ ನಿಂತಿದ್ದ ಟರ್ಕಿಗೆ ಅದರ ಮೂಗಿನ ಅಡಿಯಲ್ಲಿರುವ ಸೈಪ್ರಸ್ ಮೂಲಕ ಭಾರತ ಶಾಕ್ ಅನ್ನು ಕೊಡ್ತಾ ಇದೆ. ಗೆಳೆಯರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೈಪ್ರಸ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲವರನ್ನ ರೆಡ್ ಕಾರ್ಪೆಟ್ ಹಾಸಿ ಸ್ವಾಗತಿಸಲಾಗಿದೆ. ಪ್ರೋಟೋಕಾಲ್ ಅನ್ನ ಕೈಬಿಟ್ಟು ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಏರ್ಪೋರ್ಟ್ಗೆ ಬಂದು ಭಾರತದ ಪ್ರಧಾನಿಯನ್ನ ಸ್ವಾಗತಿಸಿದ್ದಾರೆ. ಸೈಪ್ರಸ್ ತನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ಕೊಟ್ಟು ಗೌರವಿಸಿದೆ. ಇದು ಟರ್ಕಿಯ ವಿರುದ್ಧ ಸೈಪ್ರಸ್ ಎಷ್ಟರ ಮಟ್ಟಿಗೆ ಭಾರತದ ಸಹಾಯ ಮತ್ತು ಸಹಭಾಗಿತ್ವವನ್ನ ಬಯಸ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು 23 ವರ್ಷಗಳ ನಂತರ ಭಾರತದ ಪ್ರಧಾನಿ ಸೈಪ್ರಸ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಈ ಹಿಂದೆ 1983ರಲ್ಲಿ ಇಂದಿರಾ ಗಾಂಧಿ ಸೈಪ್ರಸ್ಗೆ ಹೋಗಿದ್ರು. ಅದಾದ ನಂತರ 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಸೈಪ್ರಸ್ಗೆ ಭೇಟಿ ಕೊಟ್ಟರು. ಆ ನಂತರ ಮತ್ತಿನ್ಯಾವ ಭಾರತದ ಪ್ರಧಾನಿಯು ಸೈಪ್ರಸ್ಗೆ ಹೋಗಿರಲಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಸೈಪ್ರಸ್ಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅಲ್ಲಿ ತಮಗೆ ಸಿಕ್ಕ ಸ್ವಾಗತಕ್ಕೆ ಅಲ್ಲಿನ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸಿ ಸೈಪ್ರಸ್ ಹಾಗೂ ಭಾರತದ ನಡುವೆ ವ್ಯಾಪಾರ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಬಂಧಗಳು ವೃದ್ಧಿಯಾಗಲಿವೆ ಅಂತ ಟ್ವೀಟ್ ಮಾಡಿದರೆ, ತಮ್ಮ ದೇಶಕ್ಕೆ ಭೇಟಿ ಕೊಟ್ಟ ಮೋದಿ ಅವರಿಗೆ ಸ್ವಾಗತವನ್ನು ಕೋರಿ ಈ ಭೇಟಿ ಎರಡೂ ದೇಶಗಳ ನಡುವೆ ಸ್ಟ್ರಾಟಜಿಕ್ ಕೋಆಪರೇಷನ್ ಮತ್ತು ನೋ ಲಿಮಿಟ್ ಪಾರ್ಟ್ನರ್ಶಿಪ್ಗೆ ಕಾರಣ ಆಗುತ್ತೆ ಅಂತ ಸೈಪ್ರಸ್ನ ಅಧ್ಯಕ್ಷ ನಿಕೋಸ್ ಟ್ವೀಟ್ ಮಾಡಿದ್ದಾರೆ. ಇಲ್ಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದ್ರೆ ರಕ್ಷಣಾ ಪಾಲುದಾರಿಕೆ, ಆಯುಧಗಳು, ಸೇನಾ ತರಬೇತಿ ಇವೆಲ್ಲ ಕೂಡ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನಿಸ್ಕೊಳ್ಳುತ್ತವೆ. ಸೊ ಇಲ್ಲಿ ಭಾರತ ಹಾಗೂ ಸೈಪ್ರಸ್ ನಡುವೆ ಮುಂದೆ ಯಾವೆಲ್ಲ ಸಹಕಾರ, ಸಹಭಾಗಿತ್ವಗಳು ಏರ್ಪಡಲಿವೆ, ಗಟ್ಟಿಯಾಗಲಿವೆ ಅನ್ನೋದನ್ನ ಈ ಟ್ವೀಟ್ ಹೇಳ್ತಾ ಇದೆ. ಇನ್ನು ಈ ಭೇಟಿಯ ಮತ್ತೊಂದು ಮಹತ್ವ ಅಂದ್ರೆ, ಸೈಪ್ರಸ್ ಅನ್ನೋದು ಯುರೋಪಿಯನ್ ಯೂನಿಯನ್ನ ದಕ್ಷಿಣ ಪೂರ್ವ ಭಾಗದಲ್ಲಿನ ಗೇಟ್ವೇ ಥರ ಇದೆ. ಇನ್ನು ಮುಂದಿನ ವರ್ಷ ಸೈಪ್ರಸ್ ಯುರೋಪಿಯನ್ ಯೂನಿಯನ್ ಕೌನ್ಸಿಲ್ನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಾ ಇದೆ. ಸದ್ಯಕ್ಕೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ನಡೆದಿವೆ. ಅವು ಮುಂದಿನ ವರ್ಷದ ವೇಳೆಗೆ ಮುಕ್ತಾಯಗೊಂಡು ಅಲ್ಲಿ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆ ಕೂಡ ಇರುತ್ತೆ. ಆ ವೇಳೆಗೆ ಸೈಪ್ರಸ್ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುತ್ತೆ. ಇನ್ನು ಭಾರತಕ್ಕೆ ಯುರೋಪಿಯನ್ ಯೂನಿಯನ್ ಜೊತೆ ವ್ಯಾಪಾರ ಒಪ್ಪಂದ ಅನ್ನೋದು ತುಂಬಾನೇ ಮುಖ್ಯ. ಸದ್ಯಕ್ಕಲ್ಲಿ ಚೈನಾ ಡಾಮಿನೇಟ್ ಮಾಡ್ತಾ ಇದೆ. ಅಲ್ಲಿ ಭಾರತ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಬೇಕು, ತನ್ನ ರಫ್ತನ್ನು ಹೆಚ್ಚು ಮಾಡಿಕೊಂಡು ವ್ಯಾಪಾರಾಭಿವೃದ್ಧಿಯನ್ನು ಮಾಡ್ಕೋಬೇಕು ಅಂದರೆ ಈ ಒಪ್ಪಂದ ಭಾರತಕ್ಕೆ ತುಂಬಾ ಮುಖ್ಯ ಕೂಡ. ಇದರ ಜೊತೆಗೆ ಐಮ್ಯಾಕ್ ಅಂದ್ರೆ
ಭಾರತದಿಂದ ಯುರೋಪಿಯನ್ ಯೂನಿಯನ್ ಅನ್ನ ಮಿಡ್ಲ್ ಈಸ್ಟ್ ದೇಶಗಳ ಮೂಲಕ ಸಂಪರ್ಕಿಸುವ ಒಂದು ಟ್ರೇಡ್ ರೂಟ್ ಇದೆಯಲ್ಲ, ಅದರಲ್ಲಿ ಕೂಡ ಸೈಪ್ರಸ್ ಅನ್ನ ಮೋದಿ ಸೇರಿಸಿದ್ದಾರೆ. ಈ ವ್ಯಾಪಾರ ಮಾರ್ಗ ಸೈಪ್ರಸ್ ಮೂಲಕವೇ ಹಾದು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತ ಸೈಪ್ರಸ್ ಕಾರಿಡಾರ್ ನಿರ್ಮಾಣದ ಬಗ್ಗೆ ಕೂಡ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಕಾರಣಗಳಿಂದಲೂ ಮೋದಿ ಅವರ ಸೈಪ್ರಸ್ ಭೇಟಿ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಇದು ಟರ್ಕಿಗೆ ಒಂದು ನೇರ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಇದೆ. ಸೈಪ್ರಸ್ ಇಂದ ಮೋದಿ G7 ನಲ್ಲಿ ಭಾಗಿಯಾಗ್ತಾರೆ. ಈ ಬಾರಿ G7 ಕೆನಡಾದಲ್ಲಿ ನಡೀತಾ ಇದೆ. ಕೆನಡಾ ಭೇಟಿ ಕೂಡ ಭಾರತಕ್ಕೆ ತುಂಬಾ ಮಹತ್ವದ್ದು ಅನ್ನಿಸ್ಕೊಳ್ಳುತ್ತೆ. ಕೆನಡಾದ ಜೊತೆಗಿನ ಸಂಬಂಧಗಳನ್ನು ಭಾರತ ವೃದ್ಧಿ ಮಾಡ್ಕೋಬೇಕಿದೆ. ಯಾಕೆಂದ್ರೆ ಕೆನಡಾ ರೇರ್ ಅರ್ತ್ ಮಿನರಲ್ಸ್ನ ದೊಡ್ಡ ಭಂಡಾರ. ಸದ್ಯಕ್ಕೆ ಚೈನಾ ರೇರ್ ಮಿನರಲ್ಸ್ ಮೇಲೆ ನಿರ್ಬಂಧವನ್ನು ಹೇರುವ ಮೂಲಕ ತನ್ನ ಏಕಸ್ವಾಮ್ಯವನ್ನು ಬಳಸಿಕೊಂಡು ಜಗತ್ತನ್ನ ಸಂಕಷ್ಟಕ್ಕೆ ತಳ್ಳೋದಕ್ಕೆ ನೋಡ್ತಾ ಇದೆ. ಈ ಸಂದರ್ಭದಲ್ಲಿ ಕೆನಡಾದ ಜೊತೆಗೆ ಸಂಬಂಧಗಳ ವೃದ್ಧಿ ಅನ್ನೋದು ಭಾರತಕ್ಕೆ ತುಂಬಾ ಮುಖ್ಯ. ಸೊ ಕೆನಡಾ ಭೇಟಿ ಕೂಡ ಈ ನಿಟ್ಟಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ ಪ್ರಧಾನಿ ಮೋದಿ ಸೈಪ್ರಸ್ ಭೇಟಿ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.